ಮತ್ತೊಂದ ಗಳಿಗೆ ತಡ ಮಾಡು ಅವರೀಗ ತಾಯಿಗ ಆರಾತಿ ಬೆಳುಗಾರ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ. ತುಂಬಿದ ಮನೆಗೆ ಸೊಸೆಯಾಗಿ ಬರ್ತಿದ್ಯಾ. ಈಗ ಎಲ್ರೂ ಮುಗ್ದಲ್ಲಿರೋ ಈ ಸಂತೋಷ ಸಂಭ್ರಮ 100 ಕಾಲ ಹೀಗೆ ಇರ್ಲಿ. ಇದು ನಿನ್ ಮನೆ, ಇಲ್ಲಿರೋರು ನನ್ನೋರು ಅನ್ಕೊಂಡು ಈ ಮನೆ ಮರ್ಯಾದೆ, ಮಾವನವ್ರ ಗೌರವ, 10 ಹಳ್ಳಿ ಜನ ಕೊಂಡಾಡೋ ಸೊಸೆ ಆಗಿ ಬಾಳ್ತೀನಿ ಅನ್ಕೊಂಡು ಬಲ್ಗಾಲಿಟ್ಟು ಹೊಳಗ್ ಬಾ ಯಶೋದ. ನೂರು ವರ್ಷ ಸುಖವಾಗಿ ಬಾಳಿ. ನೋಡವ್ವ, ನಾನು ಹೇಳೋದ್ನೆಲ್ಲ ನಮ್ಮ ಮನೆ ಹಿರಿ ಸೊಸೆಯಂದಿರೇ ಹೇಳಿದ್ದಾರೆ. ಈ ಕ್ಷಣಕ್ಕೋಸ್ಕರ ಬದುಕಿಸಿರುವಂತ ಆ ದೇವರಲ್ಲಿ ಬೇಡ್ಕೊಂಡಿದ್ದೆ. ನಾನು ಕೋರಿಕೆನ ಈಡೇರಿಸ್ಬಿಟ್ಟ. ಇನ್ನು ಮುಂದೆ ನಡೆಯೋದೆಲ್ಲ ದೇವರೇ ಹೆಚ್ಚಿಬಿಟ್ಟಿದ್ದು. ಇಲ್ಲಿ ನನ್ನ ಜವಾಬ್ದಾರಿ ಮುಗೀತು. ನೆಮ್ಮದಿಯಾಗಿರ್ತೀನಿ. ಇನ್ನು ಮೇಲೆ ಏನಿದ್ರು ನೀವುಂಟು, ನಿಮ್ಮ ಗಂಡಂದಿರು ಉಂಟು. ಸಂಸಾರ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರ್ತವೆ. ಅದನ್ನೆಲ್ಲ ದೊಡ್ಡದು ಮಾಡ್ಕೊಳ್ದಲೆ ಅನುಸರಿಸ್ಕೊಂಡು ಒಗ್ಗಟ್ಟಾಗಿ ಒಂದೇ ಮನೇಲಿ ಇರ್ಬೇಕು. ಮಾವ, ಇಲ್ಲಿವರೆಗೂ ನೀವ್ ಹಾಕಿರೋ ಗೆರೆ ದಾಟ್ದೆ ಬದುಕಿದ್ರೆ ರಾಮೇಗೌಡರು ಸೊಸೆ ತರ ಬದುಕ್ಬೇಕು ಅಂತ ಅನ್ಸ್ಕೊಂಡಿದೀವಿ. ಇನ್ ಮುಂದೆನೂ ಹಾಗೆ ಬದುಕ್ತಿವಿ ಮಾವ, ನೀವೇನು ಚಿಂತೆ ಮಾಡ್ಬೇಡಿ. ಅಪ್ಪಯ್ಯ, ಇನ್ಮೇಲೆ ನಮ್ ಚಿಂತೆ, ಈ ಮನೆ ಚಿಂತೆ ಇದೆಲ್ಲ ಬಿಟ್ಬಿಟ್ಟು ಟೈಮ್ ಕರೆಕ್ಟ್ ಆಗಿ ಊಟ ತಿಂಡಿ ಮಾಡ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿರಿ. ಇನ್ಮೇಲೆ ಮಾವನ್ ನೋಡ್ಕೊಳಕ್ಕೆ ನಾವೊಬ್ರು ನಿಂತಿರ್ತೀವಿ ಬಿಡಿ. ಇದಕ್ಕಿಂತ ಇನ್ನೇನ್ ಬೇಕಪ್ಪ? ಇವತ್ತಿನ ಸಂಭ್ರಮ ನೋಡೋದಕ್ಕೆ ನಿಮ್ಮ ಅವ್ವ ಬದುಕಿರ್ಬೇಕಾಗಿತ್ತು. ದೇವರು ಆ ಭಾಗ್ಯನ ಕಿತ್ಕೊಂಡು. ಅವ್ವ ಇಲ್ಲೇ ಇದ್ರು ಅವಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಬಿಡಪ್ಪ. ಬದುಕಿದ್ರೆ ರಾಮೇಗೌಡರು ಸೊಸೆಯಂದ್ರ ತರ ಬದುಕಬೇಕು. 10 ಹಳ್ಳಿ ಜನ ಈ ಮನೆ ಘನತೆ ಗೌರವದ ಬಗ್ಗೆ ಮಾತಾಡಬೇಕು. ಸಂತೋಷ ಸಂಭ್ರಮ ತುಂಬಿ ತುಳುಕ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ಲು ಗೌರಿ. ಆದ್ರೆ ಆಗಿದ್ದೇನು, ಮದ್ವೆ ಆಗಿ 1 ವರ್ಷ ತುಂಬದ್ರೊಳಗೆ ಕಿರಿ ಮಗ ಆಕ್ಸಿಡೆಂಟ್ ಆಗಿ ಅವ್ರ ಅಮ್ಮನ್ ತಕೆ ಸೇರ್ಕೊಂಡ್ಬಿಟ್ಟ. ಯಶೋದ ವಿಧವೆ ಆದ್ಲು. ಇಷ್ಟು ಚಿಕ್ಕ ವಯಸ್ಸಿಗೆ ಯಾವ ಸಂಸಾರದ ಸುಖನೂ ಕಾಣದೆ ಹೇಗೆ ಮಾಡಿದಲ್ಲಪ್ಪ ದೇವ್ರೆ ಅಂತ ನಾವು ದೇವ್ರಿಗೆ ಶಾಪ ಆಗ್ತಾ ಇದ್ರೆ, ವರ್ಷ ಕಳೆಯೋದ್ರೊಳಗೆ ಊರವರೆಲ್ಲ ಅವಳಿಗೆ ಶಾಪ ಹಾಕ ಶುರು ಮಾಡಿದ್ರು. ರಾಮೇಗೌಡನ ಮರ್ಯಾದೆ ಕಳಿತಾವಳೆ ಅಂತ. ಊರವ್ರೆ ಯಾಕೆ, ನಮ್ಮನೆ ಸೊಸೆಂದಿರೆ ಅವಳ ಕಳ್ಳ ಸಂಬಂಧದ ಬಗ್ಗೆ, ನಡತೆ ಬಗ್ಗೆ ಕೊಂಕ್ ಮಾತಾಡಿ ಅಸಹ್ಯ ಹುಟ್ಟುವಾಗ ಮಾಡಿದ್ರು. ಅತ್ತೆ ಮೇಲಿನ ಕೋಪನ ಕೊತ್ತಿ ಮೇಲೆ ಅಂದಂಗೆ ಯಾಕೆ ಚೊಮ್ಮೇಲೆ ತೋರಿಸ್ತಾ ಇದ್ದೀರಾ? ಹೋಗೆ, ಅದೇನ್ ಚಿನ್ನದ ಮನೇಲಿ ಇರೋರ್ಗೆಲ್ಲ ಚಮ್ ಕೊಟ್ಬಿಟ್ಟು ಊರೂರು ಅಲಿತಾ ಇದ್ದಾಳೆ. ಆಡ್ಕೊಳ್ಳೋರ್ ಬಾಯಿ ಹೆಂಗ್ ಮುಸೋದು ಅಂತ ನಾನ್ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ ಇಲ್ಲೇ. ಪುಟ್ಟ, ಸಿಟ್ಟನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಏನಾದ್ರೂ ಅನಾಹುತ ಆದ್ರೆ ಅದನ್ನ ಅನುಭವಿಸ್ಬೇಕಾದ್ರೂ ನಾವೇನೆ. ಅಪ್ಪಯ್ಯ, ನೀನ್ ಸುಮ್ನೆ ರಪ್ಪಯ್ಯ. ಸಿಟಿ ಕಡೆ ಹೋಗಂಗಿಲ್ಲ, ಸಂತೆ ಬೀದಿ ಅನ್ನಂಗಿಲ್ಲ, ಲಾಡ್ಜ್ ಅನ್ನಂಗಿಲ್ಲ, ಎಲ್ಲೋದ್ರೂ ಅವಳದೇ ವಿಷಯ. ಈಗ ತಾನೇ ನೀನ್ ನಾದಿನಿ ನೋಡ್ದೆ ಅಂತ ಎಲ್ರು ಹೇಳ್ತಾರೆ. ನೀನ್ ಕಂಡ್ರೆ ಭಯನೇ ಇಲ್ಲ ಅವಳಿಗೆ. ಗಂಡ ಸಾಯೋದ್ನೇ ಕಾಯ್ತಿದ್ಲು ಅನ್ಸುತ್ತೆ. ಹಿರಿಯರಂದ್ರೆ ಒಂಚೂರು ಗೌರವ ಇಲ್ಲ. ಈ ಮನೆ ಮರ್ಯಾದಿನ 3 ಕಾಸಿಗೆ ಹರಾಜ್ ಹಾಕ್ಬಿಟ್ಲು. ಅವಳು ಆಡಿದ್ದೇ ಆಟ ಆಗೋಯ್ತು. ನನ್ನ ಕಿವಿಗೂ ಬಿದ್ದೈತೆ. ನಾನೇನು ಸುಮ್ಮನೆ ಕುಂತಿಲ್ಲ. ಉಂಡಿಸ್ಕೊಂಡು ಚಿಕ್ಕ ಮಕ್ಳಿಗೆ ಹೇಳ್ದಂಗೆ ಬುದ್ಧಿ ಹೇಳ್ದೆ. ನಾನು ಜೋರಾಗಿ ಹೇಳಕ್ ಹೋದ್ರೆ ಇನ್ನೂ ಜೋರ ಕಿರುತ್ತಾಳೆ 4 ಮನೆಗೆ ಗೊತ್ತಾಗತ್ತಾರ. ಅವಳ ಗ್ರಾಚಾರ ಕೆಟ್ಟಿದೆ. ಅವಳು ಬಾಯಿಗೆ ಹೆದರ್ಕೊಂಡು ನಾವೆಲ್ಲ ಸುಮ್ನೆ ಇದೀವಿ ಅಂತ ಹೇಳ್ಬಿಟ್ಟು ಬೇಕಾ ಬಿಟ್ಟು ಆಟ ಆಡ್ತಾ ಇದ್ದಾಳ ಅವಳು.
ಒಂದ್ ಸರ್ತಿ ಬಿಸಿ ಮುಡ್ಸಿದ್ರೆ ಬಾಲ ಮುದ್ರಕೊಂಡು ಸುಮ್ನೆ ಇರ್ತಾಳೆ. ನಾವು ಮೊದ್ಲು ಆ ಕೆಲಸ ಮಾಡ್ಬೇಕು. ಅಪ್ಪ, ಇದು ಮಕ್ಳು ಮರಿ ಇರೋ ಮನೆ. ಅವಳಿಂದ ನಾವೆಲ್ಲ ತಲೆ ಬಗ್ಸ್ಕೊಂಡು ಓಡಾಡಂಗಾಗಿದೆ. ಅಂತವಳು ಇದ್ರೆ ಎಷ್ಟು ಸತ್ರೆ ಎಷ್ಟು. ನಾನಿವತ್ತು ಅವಳಿಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ. ರಾಜ್ಗೆಟ್ಟವಳೆ, ಮಾನ ಮರ್ಯಾದೆ ಇಲ್ವಾ ನಿನಗೆ? ಇಲ್ಲೇ ಹೋಗ್ತೀಯಾ? ರಾಮೇಗೌಡರು ಮನೆ ಸೊಸೆ ಮಾಡೋ ಕೆಲಸನ ಮಾಡ್ತಾ ಇದೀಯಾ? ಊರವ್ರ ಜನರೆಲ್ಲ ಕ್ಯಾಕರ್ಸ್ ಮಕ್ಕುಗೀತಾ ಇದಾರೆ. ಬಾಬಾ 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 ಅಂತ ಮರ್ಯಾದೆ ಕೊಡ್ತಾ ಇದೀನಿ, ಅದನ್ನ ನೀವು ಕಳ್ಕೊಬೇಡಿ. ಏ ಯಶೋದ, ಮಣ್ ತಿನ್ನೋ ಕೆಲಸ ಮಾಡ್ತಾ ಇರೋದು ನೀನು. ಬಾಯ್ ಬಿಗಿಡ್ ಮಾತಾಡು, ಅದು ನನ್ನಿಷ್ಟ. ಹೇಳೋ ಅಧಿಕಾರ ನಿಮಗೆ ಯಾರಿಗೂ ಇಲ್ಲ. ಏನೇ ಅಂದೆ? ನನ್ ಮೇಲೆ ಕೈ ಮಾಡೋದಕ್ ಬರ್ಬೇಡ. ನನಗ್ ಬೇಕು, ನಾನ್ ಮಾಡ್ತೀನಿ. ಮೊದ್ಲು ನಿನ್ ಹೆಂಡತಿನ ನೆಟ್ಟಿಗಿಟ್ಕೋ, ನನಗ್ ಹೇಳಕ್ ಬರ್ಬೇಡ. ಒಬ್ನೇನ ಗಂಡ್ಸು ಸಿಟ್ಟು ಇವನೊಬ್ನಿಗೆ ಬರೋದು. ಊರಲ್ಲಿರೋ ಗಂಡ್ಸರೆಲ್ಲ ಏನ್ ಬಾಳೆ ತೊಡ್ಕೊಂಡು ಓಡಾಡ್ತಿದ್ದಾರೆ. ಈಗ ಇವನು ಮಾಡಿದ್ಕೆ ನಾವ್ ಅನ್ಭವಿಸ್ಬೇಕಾಗಿದೆ. ಹಾಳಾಗೋಗ್ಲಿ ಅಂತ ಸುಮ್ನಿರ್ಬಾರ್ದಾಗಿತ್ತಾ? ಬೆಳಗಾಗಿದ್ರೆ ಕೋರ್ಟು ಕಚೇರಿ ಅಂತ ಅಲಿಯೋದೇ ಆಯ್ತು. ತೋಟದ ಕೆಲ್ಸ, ಗದ್ದೆ ಕೆಲ್ಸ ಎಲ್ಲ ಬಿಟ್ಟು ಅವ್ರ ಕೈ ಮುಗಿಯೋದೇ ಆಯ್ತು. ನಮ್ದು ಒಂದ್ ಬಾಳ. ಏನಪ್ಪ ಬೇಲ್ ಆಯ್ತಾ? ಕಷ್ಟ ಅಂದ್ರಪ್ಪ. ಅವ್ರು ಕೇಳೋ ದುಡ್ಡು ಕೇಳಿದ್ರೆ ಎದೆ ಒಡೆದೋಗುತ್ತೆ. ಇರೋ ಬರೋ ಜಮೀನೆಲ್ಲ ಮಾರಿದ್ರು ಸಾಕಾಗಲ್ಲ. ಅವ್ರಿಂದ ಇಲ್ಲೇನ್ ಆಗ್ಬೇಕಾಗಿಲ್ಲ. ಜಮೀನ್ ಮಾರಿ ಅವ್ರನ್ನ ಬಿಡ್ಸ್ಕೊ ಬರೋದಾದ್ರೆ ಅವ್ರ ಅಲ್ಲೇ ಇರ್ಲಿ ಬಿಡಿ. ಅಪ್ಪ, ನೀನ್ ಅವ್ರವ್ರ ಮಾತ್ ಕೇಳಿ ಜಮೀನ್ ಮಾರ್ತೀನಿ ಅಂತ ಹೇಳಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಬೇಕಾದ್ರೆ 2 ಪಾಲ್ ಮಾಡು, ಅವನಿಗೆ ಬಂದಿದ್ ಪಾಲ್ ಮಾರ್ ಬಿಡಿಸ್ಕೊಂಬ. ಬೇಕಾದ್ರೆ ಮಾಡಿರೋ ಕೆಲ್ಸಕ್ಕೆ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ಊರಲ್ಲೆಲ್ಲ ಏನ್ ಹೇಳ್ತಿದಾರೆ ಗೊತ್ತಾ? ಮನೆಯವರೆಲ್ಲ ಸೇರಿ ಕೊಲೆ ಮಾಡಿದಾರೆ ಅಂತ ಹೇಳ್ತಿದಾರೆ. ಇದೆಲ್ಲ ಬೇಕಿತ್ತಾ? ನೋಡಪ್ಪ, ನಾನೊಂದ್ ಮಾತು ಹೇಳ್ತೀನಿ. ಅಣ್ಣ ಜೈಲಿಂದ ಬರೋವರೆಗೂ ಅದಕ್ಕೇನು ಮಕ್ಕಳನ್ನು ತೋಟದ ಮನೇಲಿ ಬಿಟ್ಬಾ. ಹೌದೌದು, ಇವ್ರು ಹೇಳ್ತಿರೋದು ಸರಿನೇ. ಮನೆಗ್ ಬಂದವರೆಲ್ಲ ಅದನ್ನೇ ಮಾತಾಡ್ತಾರೆ. ನೀವಿಬ್ರು ಏನ್ ಮಾತಾಡ್ತಾ ಇದ್ದೀರಾ? ಒಂಟಿ ಹೆಂಗಸು ಇಬ್ರು ಮಕ್ಕಳನ್ನ ಕಟ್ಕೊಂಡು ತೋಟದ ಮನೇಲಿ ಇರೋದಾ? ನಿಮಗ್ ಕಷ್ಟ ಆದ್ರೆ ನೀವ್ ಇಲ್ಲೇ ಇರಿ, ನಾವೇ ಹೋಗ್ತೀವಿ. ಬೇಡ ಬಿಡಿ, ನನ್ ಗಂಡ ಮಾಡಿದ ತಪ್ಪಿಗೆ ನಾನೇ ಅನ್ಭವಿಸ್ತೀನಿ. ಸಬಿ, ಹೇಗಿದೆಯಾ? ಮಕ್ಕಳನ್ನ ಕರ್ಕೊಂಡ್ ಬರ್ಲಿಲ್ವಾ?
ಬೇಡ ಅಂತ ಬಿಟ್ಟು ಬಂದೆ. ಮನೇಲೆಲ್ಲ ಹೇಗಿದ್ದಾರೆ? ಎಲ್ರಿಗೂ ನಿಮ್ದೇ ಚಿಂತೆ ಆಗಿದೆ. ಕಣ್ಣೆದುರುಗಡೆ ಇದ್ರೆ ಅದೇ ಮಾತಾಡ್ತಾರೆ, ಕಣ್ಣೀರ್ ಹಾಕ್ತಾರೆ ಅಂತ ನಾನೀಗ ತೋಟದ ಮನೆಯಲ್ಲಿದ್ದೀನಿ. ಎಲ್ರೂ ಎಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟೆ ನಾನು. ನನ್ನಿಂದ ನಿಮ್ಮೆಲ್ಲರೂ ನೆಮ್ಮದಿ ಹಾಳಾಯಿತು. ನಾವು ಪಡ್ಕೊಂಡು ಬಂದಿದ್ದು ನಾವೇ ಅನುಭವಿಸ್ಬೇಕಲ್ವಾ? ಯಾರನ್ನ ದೂರಿ ಏನು ಪ್ರಯೋಜನ? ಆದಷ್ಟು ಬೇಗ ನೀವು ಹೊರಗಡೆ ಬರಬೇಕು. ಅದು ಬಿಟ್ಟು ನನ್ನ ಕಣ್ಣಿಗೆ ಬೇರೆ ಏನೂ ಕಾಣಿಸ್ತಿಲ್ಲ. ಸವಿ, ಅದು ಸುಲಭದ ಮಾತಲ್ಲ. ಲಾಯರ್ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ, ನೀವು ಧೈರ್ಯವಾಗಿರಿ. ಅವ್ರು ಕೇಳೋಸ್ ದುಡ್ಡು ಎಲ್ಲಿಂದ ತಂದ್ಕೊಡ್ತೀಯಾ? ಹುಡುಗಾಟದ ಮಾತಾ? ಅಯ್ಯೋ, ಮರ್ತೇ ಹೋಯ್ತು ಸರ್. ಇವ್ರ ಹೆಸರು ಸತೀಶ್ ಅಂತ. ನಮಸ್ಕಾರ. ಮಹಿಳಾ ಸಂಘಟನೆ ಅಧ್ಯಕ್ಷರು. ಈಗ ನಮ್ಮ ಪಾಲಿನ ದೇವರು ಇವರೇ. ಅಯ್ಯೋ, ದೇವ್ರ ಪಟ್ಟ ಎಲ್ಲ ಬೇಡ ಸವಿತಾ. ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ ಅಷ್ಟೇ. ಆ ದೇವರೇ ನಿಮ್ಮ ಒಳ್ಳೆತನಕ್ಕೆ ನನ್ನ ರೂಪದಲ್ಲಿ ಸಹಾಯ ಮಾಡ್ತಿದ್ದಾನೆ ಅನ್ಸುತ್ತೆ. ಏನೋ ಸರ್, ಈಗಿನ ಕಾಲದಲ್ಲಿ ಏನೇ ಕೆಲಸ ಕೇಳಿದ್ರು ಕೈ ಬಾಯಿ ನೋಡ್ತಾರೆ. ನಿಮ್ಮಂಥವ್ರು ಎಲ್ಲಿ ಸಿಗ್ತಾರೆ ಸರ್? ಸವಿತಾ, ಹೊರಡೋಣ. ನಾನಿನ್ನು ಬರ್ತೀನಿ ಸರ್. ಬರ್ತೀನಿ, ಹುಷಾರು. ಅಪ್ಪವ್, ನಾವೇನ್ ನಮ್ಮ ಮನೇಲಿ ಇರ್ಬೇಕಾ, ಊರ್ ಬಿಟ್ಟು ಹೋಗ್ಬೇಕಾ? ಈಗ ಅಂಥದ್ದು ಏನಾಯ್ತಪ್ಪ? ಏನಾಯ್ತು ಅಂತ ಕೇಳ್ತಿದ್ರಲ್ಲ ಮಾವ. ಅವಳು ಮಾಡಿದ ಕೆಲ್ಸಕ್ಕೆ ಬಾವ ಜೈಲ್ಗೆ ಹೋದ್ರು. ಈಗ ಇವಳು ಮಾಡೋ ಕೆಲ್ಸಕ್ಕೆ ಏನ್ ಗ್ರಾಚಾರ ಕಾದಿದ್ಯೋ? ಏನು, ನಮ್ಮ ಸವಿತನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಪ್ಪವ್, ಮಕ್ಳನ್ನ ಪಕ್ಕ ತೋಟದಲ್ಲಿ ಬಿಟ್ಟು ಅವ್ನು ಯಾವ ಜೊತೆನೋ ಬೈಕಲ್ಲಿ ತಿರುಗಾಡ್ತಿದ್ದಾಳಂತೆ. ಮೊದಲು ಕಂಡರ್ ಮಾತು ಕೇಳತ್ತ ಬಿಟ್ಬಿಡಿ. ಸವಿತಾ ತನ್ನ ಗಂಡನ್ನ ಬಿಡಿಸ್ಕೊಂಬರೋಕೆ ಊಟ ತಿಂಡಿ ಬಿಟ್ಟು ಪೇಟೆಗೆ ಅಲಿತಾ ಇದ್ದಾಳೆ. ಅದನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಬೇಡಿ ಮಾವ. ಈಗ ಅನ್ಕೊಂಡೆ ನಾವ್ ಯಶೋಧನ್ ವಿಚಾರದಲ್ಲೂ ಯಾಮಾರಿದ್ದು. ನಿನಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವಳು ತೋಟಕ್ಕೆ ಬರ್ತಾಳಲ್ಲ, ಹೋಗಿ ನೋಡ್ಕೊಂಬ. ಅವಾಗ 4 ಜನ ಕೇಳಿ ವಿಚಾರಿಸ್ ನೋಡು, ಆಗ ನಿನ್ಗೆ ಗೊತ್ತಾಯ್ತದೆ. ವಿಚಾರಿಸಿ ನಮ್ಮ ಮರ್ಯಾದೆನ ನಾವೇ ಕಳ್ಕೊಬೇಕಾ? ಯಶೋಧ ಹಾಗ್ ಮಾಡಿದ್ಲು, ಈಗ ಇವಳು ನಿಮ್ ಕೈಗೆ ಬೇಡಿ ತೊಡ್ತಾಳಷ್ಟೇ. ಈ ಕರ್ಮಕ್ಕೆ ಈ ಮನೆ ಸೊಸೆಯಾಗಿ ಬರ್ಬೇಕಿತ್ತು ನಾನು. ದೇವ್ರೆ, ಏನಪ್ಪ ಈ ಪರೀಕ್ಷೆ? ನಮ್ಮ ಸವಿತಮ್ಮ ಅಂತವಳ? ಅರ್ಜುನ, ರಾಧಾ, ರಾಧಾ, ಅರ್ಜುನ. ಮಾವ, ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಫೋನ್ ಕೂಡ ಮಾಡೇ ಇಲ್ಲ. ಮಕ್ಕಳು ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದಮ್ಮ. ಎಲ್ಲಮ್ಮ? ಪೇಟೆಗೆ ಹೋಗ್ಬೇಕಾಗಿತ್ತು ಮಾವ, ಅದಕ್ಕೆ ಬಾಗಿನ ಮನೆಯಲ್ಲಿ ಬಿಟ್ಟು ಬಂದೆ. ಸವಿತಾ, ಯಾರಿವರು? ಇವರು ನಮ್ಮ ಮಾವ. ಇವರು ಸತೀಶ ಅಂತ. ಕೋರ್ಟ್ ಕೆಲಸ ಆಯ್ತು, ಅದಕ್ಕೆ ಪೇಟೆಗೆ ಹೋಗ್ಬೇಕಾಗಿತ್ತು ಮಾವ. ಅರ್ಜೆಂಟ್ ಹೋಗ್ಬೇಕಾಯ್ತೇನಮ್ಮ? ಹೌದು ಗೌಡ್ರೆ, ಕೋರ್ಟ್ ಕೆಲಸ ಅಲ್ವಾ, ತಡ ಮಾಡೋ ಆಗಿಲ್ಲ. ಸರಿನಮ್ಮ, ಹೋಗ್ಬಿಟ್ಪ, ನಾನು ಬರ್ತೀನಿ. ಅಯ್ಯೋ ದೇವ್ರೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನಂಬಬೇಕು, ಯಾರನ್ನ ನಂಬಾರದು, ಯಾರ ಮಾತಿಗೆ ಅನುಮಾನ ಪಡ್ಬೇಕು, ಒಂದು ಅರ್ಥ ಆಗ್ತಾ ಇಲ್ವಲ್ಲ. ನಂಬಿಕೆಗೆ ಒಂದು ಬೆಲೆ ಇದೆ, ಸಂಬಂಧಕ್ಕೆ ಒಂದು ಜೀವ ಇದೆ ಅನ್ನೋದನ್ನ ಎಲ್ಲರ ಮನಸ್ಸಿಂದ ಕಿತ್ತು ಹಾಕ್ಬಿಟ್ಟಿದ್ಯಾ.
ಹೆಂಡ್ತಿನ ಕಳ್ಕೊಂಡು ಕೊರಗ್ತಾ ಇದ್ದೆ. ಹೇಗೂ 3 ಮಕ್ಕಳಿದಾರಲ್ಲ ಅಂತ ಸಮಾಧಾನ ಪಟ್ಕೊಂಡೆ. ಮಕ್ಕಳೆಲ್ಲರೂ ಜವಾಬ್ದಾರಿ ಕಳೀತು ಅಂತ ಮನಸ್ಸು ನಿರಾಳಾಗೋಷ್ಟರಲ್ಲಿ ಕಿರಿ ಮಗನ್ ಕಿತ್ಕೊಂಡೆ. ಕಿರಿ ಸೊಸೆ ದಾರಿ ತಪ್ಪಿದ್ಲು, ಮನೆ ಮರ್ಯಾದೆ ಕಳೆದ್ಲು ಅಂತ ಅವಳನ್ನ ಕೊಂದು ಹಿರಿ ಮಗ ಜೈಲ್ ಪಾಲಾದ. ಈಗ ಅವನ ಹೆಂಡ್ತಿ ಯಜಮಾನ್ರೆ, ನಿಮ್ಗೆ ಯಾರ ಮೇಲೆ ಅದು ಅನುಮಾನ ಇದೆಯಾ? ಕೊಲೆ ಮಾಡೋಂಥ ದ್ವೇಷ ಅಂಥದ್ದೇನಾಗಿತ್ತು? ಇತ್ತೀಚೆಗೇನಾದ್ರು ಫ್ಯಾಮಿಲಿ ಗಲಾಟೆ ಏನಾದ್ರು ಆಗಿತ್ತಾ? ದ್ವೇಷ ಕಟ್ಕೊಳ್ಳೋಂಥ ಕೆಲಸನ ನಾನು ಯಾವತ್ತೂ ಮಾಡಿಲ್ಲ ಸ್ವಾಮಿ. ಯಾರು ಮಾಡಿದ್ರು ದೇವ್ರಿಗೆ ಗೊತ್ತು. ಸಾಧ್ಯನೇ ಇಲ್ಲಪ್ಪ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಎಲ್ ಬೇಕಾದ್ರೂ ಕರ್ಕೊಂಡೋಗು, ಆದ್ರೆ ಈ ಮನೇಲಿ ಇಟ್ಕೊಂಬೇಡ ಅಷ್ಟೇ. ಅಂದ್ರೆ ಈ ಪುಟ್ಟ ಕಂದಮ್ಮಗಳು ಎಲ್ಲಿರ್ಬೇಕು ಅಂತಲ್ಲ ನಿನ್ ಮಾತಿನ ಅರ್ಥ? ನೋಡಿ ಮಾವ, ಕೊಲೆ ಮಾಡಿ ಜೈಲ್ಗೆ ಹೋದವ್ರ ಮಕ್ಳು, ಆದ್ರ ಮಾಡಿ ಸತ್ತೋರ್ ಮಕ್ಳು ಇಲ್ಲಿ ಯಾರು ಇರಬಾರ್ದು ಅಷ್ಟೇ. ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ಈ ಮಕ್ಳಿಗೆ ಯಾಕೆ ಶಿಕ್ಷೆ? ನೋಡಪ್ಪ, ನೀನ್ ಹಠ ಮಾಡು ಆ ಮಕ್ಳು ನೀನ್ ಹಿಡ್ಕೊಂತೀನಿ ಅಂತ ಹೇಳಿದ್ರೆ ನಿನ್ ಪಾಲಿಗೆ 2ನೇ ಮಗನು ಸತ್ತೋದ ಅಂತ ತಿಳ್ಕೊ. ಏಯ್ ಬಾರ. ಸರ್, ಯಾವ ಕೇಸ್ ಇದು ಫೈಲು? ಮೊನ್ನೆ ಸವಿತಾ ಕೊಲೆಗೆ ಆಯ್ತಲ್ಲ ಸರ್, ಅದ್ರ ಇನ್ವೆಸ್ಟಿಗೇಷನ್ ಸರ್. ಇದನ್ನ ಎವಿಡೆನ್ಸ್ ಸಿಕ್ತಾ? ಆ ಊರಲ್ಲಿ ಒಂದಷ್ಟು ಜನನ ಎನ್ಕ್ವೈರಿ ಮಾಡಿದ್ವಿ ಸರ್. ಕೊಲೆ ನಡೆದ ಜಾಗದ ಸುತ್ತಮುತ್ತ ಆ ತೋಟ ಕೆರೆ ಎಲ್ಲ ಇತ್ತಲ್ಲ ಸರ್, ಅಲ್ಲಿ ನಮ್ಮ ರೌಡಿ ಶೀಟರ್ಗಳಿದ್ರಲ್ಲ. ಯಾರ ಬೆಂಕಿ ಕಟ್ಟಿನ? ಅಲ್ಲ ಸರ್, ಬೂಟ್ ಮಂಜ, ಚಿನ್ನಿ ಪ್ರಕಾಶ, ತಾವರೆಕೆರೆ ರಂಗ ಅಲ್ಲಿ ಓಡಾಡ್ತಿರೋ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಅವ್ರಿಗೇನ್ರಿ ಹಳ್ಳಿಲ್ ಕೆಲ್ಸ? ಅದೇ ಸರ್ ಇಂಟ್ರೆಸ್ಟಿಂಗ್ ಮ್ಯಾಟ್ರು. ಆ ಟೈಮ್ನಲ್ಲಿ ಅವ್ರ ಮೊಬೈಲ್ ನೆಟ್ವರ್ಕ್ ಕೂಡ ಅಲ್ಲೇ ಇತ್ತು ಅನ್ನೋದಕ್ಕೆ ನಮ್ಮ ಹತ್ರ ಎವಿಡೆನ್ಸ್ ಇದೆ ಸರ್. ಅಂದ್ರೆ ಅವಳು ಆರ್ಡಿನರಿ ಲೇಡಿ ಗೌಡನ್ ಸೊಸೆ ಅನ್ನೋದು ಬಿಟ್ರೆ ಅಂತ ಬ್ಯಾಕ್ ಗ್ರೌಂಡ್ ಏನು ಇಲ್ಲ ಸರ್. ಆದ್ರೂ ಆ ಸತೀಶನ್ಗೂ ಇವ್ರಿಗೂ ಏನಾದ್ರೂ ಮ್ಯಾಟ್ರ್ ಇತ್ತ ಅಂತ ಸರ್. ಮೊದ್ಲೋಗೆ ನನ್ನ ಮಕ್ಕಳನ್ನ ಎತ್ತಾಕೊಂಬಂದ್ ಬಿಡಕ್ ಬೆಂಕಿ ಇಟ್ರೆ ಅವರೇ ಬಾಯ್ ಬಿಡ್ತಾರೆ. ಸರಿ ಸರ್. ತಿಂಗಳಿಗೊಂದ್ಸರಿ ಒದೆ ತಿನ್ಲಿಲ್ಲ ಅಂತ ಬಜ್ಜು ಬೆಳ್ಕೊಂಡು ಚರ್ಬಿ ಜಾಸ್ತಿ ಆಗ್ಬಿಡ್ತದ ಮಕ್ಕಳ ನಿಮ್ಗೆ? ಸರ್, ಯಾವ ಕೇಸ್ ಮೇಲೆ ಫಿಟ್ ಮಾಡಿ ಕೊಡ್ತಾ ಇದೀರೋ ಸ್ವಲ್ಪ ಹೇಳ್ಬಿಡಿ ಸರ್. ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ಓ, ಹಂಗಂದ್ರೆ ಕೆಲಸ ಇನ್ನೂ ಇದೆ ನಂಗಾಯ್ತು. ಓ, ಹಂಗಂದ್ರೆ ನಿನಗ್ ಗೊತ್ತು? ಸರ್, ನಮ್ 3 ಜನಕ್ಕೂ ಗೊತ್ತಿದೆ ಸರ್. ಆದ್ರೆ ಸತೀಶನ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಸರ್. ಮತ್ತೆ ಯಾಕೋ ಸತೀಶನ್ ಕೊಲೆ ಮಾಡಿದ್ರಿ? ಸುಪಾರಿ ತಗೊಂಡಿದ್ದು ಸರ್. ಸರ್, ತಗೊಂಡಿದ್ದಲ್ಲ ಸರ್, ಕೊಟ್ಟಿದ್ದು. ಯಾರು? ಫ್ಯಾಷನ್ ರಾಜ. ಅವನ್ ಪರಪ್ ನಾಗರಾಜ್ ಎಲ್ಲಿದಾನಲ್ಲ, ಅವನ್ಗೂ ಸತೀಶನ್ಗೂ ಆ ಹೆಂಗಸ್ಗೂ ಏನ್ ಸರ್ 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 ಏನ್ರಿ? ಆ ಫ್ಯಾಷನ್ ರಾಜ ತಗಲಾಕೊಂಡ ಸರ್. ಸರಿ ನಡ್ರಿ, ಗಾಡಿ ಐತಿ. ರೀ ಒಂದ್ ನಿಮಿಷ ಇರಿ, ನಾನ್ ಗಾಡಿ ಓಡಿಸ್ತೀನಿ, ನೀವು ಗಾಡಿ ಓಡಿಸ್ರೆ ಹೊರಟೋಗ್ತಾನೆ. ಆಮೇಲೆ ಇನ್ನೊಂದು ವಿಚಾರ ಸರ್, ಸುಮಾರು 15 ದಿನದಿಂದ ರಾತ್ರಿ ಹೊತ್ತು ಮಾತ್ರ ಹೋಗಿ ಮನೆ ಸೇರ್ತಾನಂತೆ. ಬೆಳಗ್ಗೆ ಏನ್ ಮಾಡ್ತಾನೋ ಗೊತ್ತಿಲ್ಲ ಸರ್. ಆದ್ರೆ ಏನ್ರಿ, 2 ದಿನದಿಂದ ರಾತ್ರಿ ಹೊತ್ತು ಓಡಾಡ್ತಾ ಇಲ್ವಂತ ಸರ್.
ಲೈ ಓಪನ್ ಮಾಡೋ, ಬಾಗ್ಲು ತೆಗಿಯೋ. ಏಯ್ ಡಿಂಗ್ ಟಾಕ್ ರಾಜ, ನೀವ್ ಒಳಗಡೆ ಇದೆಯಾ ಅಂತ ಗೊತ್ತು ಕಣೋ, ತೆಗಿಯೋ ಬಾಗ್ಲು. ಲೋ ಫ್ಯಾಷನ್ ರಾಜ, ಎಸ್ಕೇಪ್ ಆಗ ನೋಡಿದ್ರೆ ಎನ್ಕೌಂಟ್ರಾಗ ಹೋಗ್ತೀಯಾ? ಮರ್ಯಾದೆನ್ ಸಣ್ಣ್ರಾಗು. ಓಪನ್ ಮಾಡು. ಓಪನ್ ಮಾಡ್ತೀಯೋ ಇಲ್ವೋ? ಹಾಯ್ ಈಶ್ವರ್. ಸರಿ ತುಂಬಾ ಹೊತ್ತಾಯ್ತು ನಿಮ್ಮನ್ನ. ಪರವಾಗಿಲ್ಲ ಬನ್ನಿ ಸರ್, ನಮ್ ಪ್ರೊಫೆಷನಲ್ ಏನು ಹೊಸದಾ, ಎಲ್ಲ ಅರ್ಥ ಆಗುತ್ತೆ. ಮತ್ತೆ ಹೇಗಿದ್ದೀರಾ? ಏನ್ ಸಮಾಚಾರ? ಫ್ಯಾಮಿಲಿ ಎಲ್ಲ ಹೇಗಿದೆ? ಎಲ್ರು ಚೆನ್ನಾಗಿದ್ದಾರೆ ನಮ್ಮನ್ ಬಿಟ್ಟು. ಅದಿರ್ಲಿ, ಏನಿದು ಇದಕ್ಕಿದ್ದಾಗೆ? ಹೀಗೆ ಬೆಂಗಳೂರಿಗೆ ಬಂದಿದ್ದೆ, ಯಾವ್ದೊಂದು ಹಳೆ ಕೇಸ್ ಇತ್ತು. ಹೇಗಿದ್ರು ಆ ಕೇಸ್ ಹ್ಯಾಂಡಲ್ ಮಾಡ್ದಂಗಾಗತ್ತೆ, ತಮ್ಮನ್ನ ಮೀಟ್ ಮಾಡ್ದಂಗಾಗತ್ತೆ ಅಂತ ಹಾಗೆ ಬಂದೆ ಸರ್. ಹೌದಾ? ಹೇಳಿ, ಯಾವ ಕೇಸು? ಅದೇ ಸರ್, ಆ ಫ್ಯಾಷನ್ ರಾಜ ಅಂತ ರೌಡಿದಾನಲ್ಲ, 15 ದಿನದಿಂದ ರಿಲೀಸ್ ಆದ್ನಲ್ಲ, ಆ ಕೇಸ್ ಸರ್. ಅವನು ಸುಸೈಡ್ ಮಾಡ್ಕೊಂಡ ಅಂತ ನ್ಯೂಸ್ ಬಂತಲ್ಲ? ಹೌದು ಸರ್, ಅದು ನಾನೇ ಹ್ಯಾಂಡಲ್ ಮಾಡ್ತಾ ಇದೀನಿ. ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾಗಿತ್ತು. ರಿಲೀಸ್ಗೂ 3 ದಿನ ಮೊದ್ಲೇ ನಮ್ಮ ಹತ್ರ ಒಬ್ಬ ಕೈದಿ ಇದ್ದಾನೆ, ಪುಟ್ಸ್ವಾಮಿ ಅಂತ. ಅವನ ಜೊತೆ ಒಡೆದಾಡ್ಕೊಂಡಿದ್ದ. ಪುಟ್ಸ್ವಾಮಿನ? ಹಾ, ಒಂದ್ ನಿಮಿಷ ರೀ, ಕರೆಸ್ತೀನಿ. ರೀ ಮೋಹನ, ಆ ಪುಟ್ಸ್ವಾಮಿನ ಕರ್ಕೊಂಬಂದ್ರಿ. ಅವನ್ ಮುಖ ನೋಡಿದ್ರೆ ಕ್ರಿಮಿನಲ್ ತರ ಕಾಣಲ್ಲ. ಬಂದ ನೋಡಿ. ಆ ಫ್ಯಾಷನ್ ರಾಜಗೂ ನಿನ್ಗೂ ಯಾಕೋ ಗಲಾಟೆ ಆಗಿತ್ತು? ಕೇಳಿಸ್ತೇನೋ? ನಿನ್ನ ಹೆಂಡತಿನ ಮುಗ್ಸೋ ಅಂತ ಜಿದ್ದು ನಿಮ್ಮಿಬ್ರು ಮಧ್ಯೆ ಏನಿತ್ತು? ಏಯ್ ಬಾಯ್ ಬಿಟ್ ಮಾತಾಡೋ. ಕಿತ್ತಾಡ್ಕೊಂಡು ಒಂದು ಚಿಕ್ಕ ವಿಷಯಕ್ಕೆ ಸರ್, ನೀವೇನ್ ವಿಚಾರಕ್ಕೆ? ಅಷ್ಟಕ್ಕೆ ನಿನ್ನ ಹೆಂಡತಿನ ಕೊಲೆ ಮಾಡ್ಬಿಡ್ತಾನ? ನಾನ್ ನೋಡಿದಕ್ಕೆ ನನ್ನ ಹೆಂಡತಿ ಮೇಲೆ ಸೇಟ್ ತಿರ್ಸ್. ಪಾಪ ನನ್ನ ಹೆಂಡತಿ ಈಗ ನೋಡಿ ನನ್ ಮಕ್ಳು ಅನಾಥರ ಆಗ್ಬಿಟ್ರು. ಬಿಲ್ಡಪ್ ಬೇಡ ಕಣೋ. ಇಷ್ಟೇನಾ ಅಥವಾ ಇನ್ನು ಹೇಳ್ದಾರ ಮಾತೇನ ಉಳಿಸ್ಕೊಂಡಿದ್ಯಾ? ನನ್ನ ಹತ್ರ ಮಾತಾಡಿದ್ದೆ 2-3 ದಿನ ಸರ್, ಜಾಸ್ತಿ ಪರಿಚಯನೂ ಇರ್ಲಿಲ್ಲ. ಸರಿ, ನೀನ್ ಹೋಗು. ಆ ಹೆಂಗ್ಸು ಇವನನ್ನ ಮೀಟ್ ಮಾಡಕ್ ಬಂದಿದ್ದಾಗ ನೋಡಿದ್ದೆ. ಯಾರೋ ಒಳ್ಳೆ ಲಾಯರ್ನೇ ಕರ್ಕೊಂಬಂದಿದ್ರು. ಇನ್ನೇನ್ ಬೇಲಾಗೋದ್ರಲ್ಲಿತ್ತು. ಈ ನನ್ ಮಕ್ಕಳು ಕಾರಣ ಎಲ್ಲ ಕೊಲೆ ಮಾಡ್ತಾರೆ ಸರ್. ಇವ್ರ ಮನಸ್ಸನ್ನೇ ಜಡ್ಜ್ ಮಾಡೋದು ಕಷ್ಟ. ಶಾಡಿಸ್ ನನ್ ಮಕ್ಳು ಸರ್. ಇವ್ರನ್ನ ಅದ್ಬಸ್ತಲ್ಲಿ ಇಡೋ ಅಷ್ಟರಲ್ಲಿ ನಮ್ಗೆ BP ಶುಗರ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಲಾಠಿ ಬೂಟು ಅಂದ್ರೆ ಭಯನೇ ಇಲ್ಲ, ಇನ್ಯಾವುದೋ ನೋಡಿಯೋದು. ಆ ಡಬಲ್ ಮರ್ಡರ್ ಕೇಸ್ನ ನೇನ್ ಫೈನಲ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಇದ್ದೆ. ಆದ್ರೆ ನಿಮ್ಮನ್ನೊಂದ್ಸರಿ ಮೀಟ್ ಮಾಡಿದ್ರೆ ಕ್ಲಾರಿಟಿ ಸಿಗುತ್ತೆ ಅಂತ ಬಂದೆ. ನನ್ನ ಮಕ್ಕಳು ತಮ್ಮ ಲೈಫ್ ಹಾಳು ಮಾಡ್ಕೊಂಡು ಇರೋರ್ ನೆಮ್ಮದಿ ಕೆಡಿಸಿ ನಮ್ ನಿದ್ದೆನೂ ಹಾಳು ಮಾಡ್ತಾರೆ ಸರ್. ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಸರ್, ಅಷ್ಟೇ. ನೋಡು, ಆಗಿದ್ದನ್ನೇ ಯೋಚನೆ ಮಾಡ್ತಾ ಕುಂತ್ಕೊಂಡ್ರೆ ಮನಸ್ಸಿಗೆ ನೋವಾಗಿ ಜೀವನದಲ್ಲಿ ಜಿಗುಪ್ಸೆ ಮೂಡುತ್ತೆ. ಅದು ಕಾರಣರಾದವ್ರ ಮೇಲೆ ದ್ವೇಷ ಹೆಚ್ಚಾಗುತ್ತೆ. ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲಪ್ಪ. ಇದನ್ನೆಲ್ಲ ಬಿಟ್ಟು ಆಶ್ರಮದಲ್ಲಿರೋ ಮಕ್ಕಳನ್ನ ಮನೆಗೆ ಕರ್ಕೊಂಬರೋ ಯೋಚನೆ ಮಾಡು. ಪಾಪ ಆ ಸವಿತಾ ನಿನ್ನ ಬಿಡಿಸ್ಕೊಂಬರೋದಕ್ಕೆ ಎಷ್ಟೆಲ್ಲ ಪರಿಪಾಟ್ಲು ಪಟ್ಲು ಆ ದೇವ್ರಿಗೆ ಗೊತ್ತು. ನನ್ನ ಮಗ ರಾಜ ಅನ್ಯಾಯವಾಗಿ ಅವಳನ್ನ ಕೊಲೆ ಮಾಡ್ದ. ಅವಳೇನ್ ಪಾಳೆಗಾರನ್ ಮಗಳು ಅಂತ ಜಿದ್ದಿಡ್ಕೊಂಡು ರಾಜ ಸಾಯಿಸಿದಲ್ಲ. ಅವಳು ಮಾಡಿದ ಅನ್ಯಾಯಕ್ಕೆ ಅವಳಿಗೆ ಸಾಯಿಸಕ್ ನಾನೇ ಹೇಳಿದ್ದು.
ಏನ್ ಹೇಳ್ತಾ ಇದೀಯ ನೀನು? ಅಪ್ಪ, ಸವಿತನ್ನು ಆ ಸತೀಶನ್ನು ಸಾಯಿಸುವಂತ ಜೈಲಲ್ಲಿ ರಾಜನ್ ಸುಪಾರಿ ಕೊಟ್ಟಿದ್ದೆ ನಾನು. ಅಯ್ಯೋ ಪಾಪಿ, ಪಾಪದೊಳಪನ ಅವಳು ದೇವತೆ ಅಂತ ಅನ್ಯಾಯ ಕೊಲೆ ಮಾಡಿಬಿಟ್ಟಿರು. ಅಪ್ಪ, ಅವಳು ನನ್ನ ಜೈಲಿಂದ ಬಿಡಿಸ್ತೀನಿ ಅಂತ ಸತೀಶನ್ ಜೊತೆಗೆ ಸಂಬಂಧ ಇಟ್ಕೊಂಡಿದ್ಲು. ಹೇಯ್ ಥೂ, ನೀನು ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಕಟ್ಕೊಂಡು ಹೆಣ್ತಿನೇ ಅನುಮಾನಿಸ್ತೀಯ. ಕಟ್ಕೊಂಡವಳು ನೆಟ್ಟಿಗಿಲ್ಲ ಅಂದ್ರೆ ಅನುಮಾನ ಬಂದೇ ಬರುತ್ತಪ್ಪ. ಅವಳ ಸಂಬಂಧ ಇಟ್ಕೊಂಡಿದ್ದು ಸತ್ಯಾನೇ, ಅವಳನ್ನ ಕೊಲೆ ಮಾಡಿಸಿರೋದು ಸತ್ಯಾನೇ, ಅವಳನ್ನ ಕೊಲೆ ಮಾಡಿರೋನು ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋದು ಸತ್ಯಾನೇ. ಆದ್ರೆ ಅವಳನ್ನ ಕೊಲೆ ಮಾಡಕ್ ಸುಪಾರಿ ಕೊಟ್ಟಿರೋದು ನಾನೇ ಅನ್ನೋ ವಿಷಯ ನನಗೆ ಅವನ್ಗೆ ಬಿಟ್ರೆ ನಿನಗೆ ಮಾತ್ರ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ. ಲೇ, ಜೈಲ್ಗೆ ಹೋಗಿ ಶಿಕ್ಷೆ ಅನುಭವಿಸಿದ ಮೇಲೆ ನೀನು ಕೋಪ ಕಡಿಮೆಯಾಗಿ ಹೊಸ ಬದುಕ್ತೀಯ ಅನ್ಕೊಂಡಿದ್ದೆ. ಆದರೆ ದೊಡ್ಡ ಕ್ರಿಮಿನಲ್ ಆಗ್ಬಿಟ್ಟಿಯಲ್ಲೋ. ಸಾರ್ಥಕ ಆಯ್ತಪ್ಪ ನಿನ್ನ ಹೆತ್ತದಕ್ಕೆ. ಅಪ್ಪ, ನಿನ್ನಾಸೆ ಅಂತೆ ಮಕ್ಕಳನ್ನ ಆಶ್ರಮದಿಂದ ಕರ್ಕೊಂಬಂದು ನಾನೇ ಚೆನ್ನಾಗಿ ನೋಡ್ಕೊಂತೀನಿ. ಆದ್ರೆ ಅವಳನ್ನ ಸಾಯ್ಸಕ್ ಸುಪಾರಿ ಕೊಟ್ಟಿದ್ದು ನಾನೇ ಅಂತ ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡು. ಪ್ರಮಾಣ ಮಾಡಪ್ಪ, ಪ್ರಮಾಣ ಮಾಡಪ್ಪ. ನನ್ನ ಜೀವನದಲ್ಲೇ ಮೊದಲನೇ ಸಲ ನನ್ನ ಮಗ ಬಲವಂತವಾಗಿ ತನ್ನ ಕೈ ಮೇಲೆ ಕೈ ಇಟ್ಟು ಆಣೆ ಮಾಡಿಸ್ಕೊಂಡ. ಕಾರಣ, ಸಮಯ, ಸಂದರ್ಭ ಏನಾದರೂ ಇರಲಿ, ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಒಂದಾದ್ಮೇಲೆ ಒಂದು ನೋವನ್ನು ಅನುಭವಿಸ್ತಾನೇ ಇದ್ದೀನಿ. ಆದರೂ ಎಲ್ಲರೂ ಹೋಗಾಯ್ತು, ಇರೋನಾದ್ರೂ ನೆಟ್ಗಿರ್ಲಿ ಅಂತ ಹಂಗೆ ಮಾಡಿದೆ. ಅವನೇನಾದರೂ ಮತ್ತೆ ಜೈಲಿಗೆ ಹೋದ್ರೆ ಮಕ್ಕಳು ಅನಾಥ ಆಶ್ರಮದಲ್ಲಿ ಕೊಳೆಬೇಕಾಗ್ತಿತ್ತು. ಅದಕ್ಕೆ ಒಪ್ಕೊಂಡೆ. ಆಗಿರೋ ತಪ್ಪಾಗೋಗಿದೆ, ಇನ್ಮೇಲಾದ್ರೂ ನೆಟ್ಟಗೆ ಬದುಕು ಅಂತ ಹೇಳಿ ಬಂದಿದ್ದೆ. ಆದ್ರೆ ಆಗಿದ್ದೇ ಬೇರೆ. ಸರ್ 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 ಪಾಪಿ ಸರ್, ನನಗೆ ಶಿಕ್ಷೆ ಕೊಟ್ಟರು ಕಡಿಮೆನೆ ಸರ್. ಸರ್, ನನಗೆ ಗಲ್ಗೆ ಇಳಿಸ್ಬಿಡಿ ಸರ್, ನೇಣ್ಗಂಬಕ್ಕೆ ಹಾಕ್ಬಿಡಿ ಸರ್. ವಿಷಯ ಏನಂತ ಹೇಳೋ, ಅಂತ ತಪ್ಪೇನೋ ಮಾಡಿದ್ಯಾ? ಸರ್, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ಇವತ್ತೇ ಸರ್ ಗೊತ್ತಾಗಿದ್ದು. ಏನ್ ಮಾಡಿದ್ದೆ? ಸರ್, ನನ್ನ ಹೆಂಡತಿನ ಫ್ಯಾಷನ್ ರಾಜ ಸಾಯಿಸ್ಬಿಟ್ಟ ಸರ್. ಅದು ಗೊತ್ತಿರೋ ವಿಷಯ. ಹೊಸ ವಿಷಯ ಏನಾದ್ರೆ ಹೇಳು. ಇದೆ ಸರ್, ಆ ಫ್ಯಾಷನ್ ರಾಜ ನನ್ನ ಹೆಂಡತಿನ ಕೊಲ್ಲಕ್ಕೆ ಸುಪಾರಿ ಕೊಟ್ಟಿದ್ದೆ ನಾನು. ಸುಪಾರಿ ಕೊಟ್ಟು ಕೊಲ್ಸೋನ್ ತಪ್ಪು ಅವಳೇನೋ ಮಾಡಿದ್ಲು. ನೀನು ಒಂದು ಹೆಣ್ಣ, ಇಂಥ ಮೋಸ್ಗಾತಿ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀನ್ ಏನ್ ತ್ಯಾಗ ಮಾಡಿದ್ಯಾ ಅಂತ ನಿನ್ ಫೋಟೋ ನಮ್ಮನೇಲಿ ಇಟ್ಕೊಂಡಿರ್ಬೇಕು. ಅಕ್ಕ ನೋಡಿದ್ರೆ ನನ್ನ ಮೈಯೆಲ್ಲ ಉರಿತಾ ಇದೆ. ನಿನ್ನಂತವಳ ಫೋಟೋ ನಮ್ಮ ಮನೇಲಿ ಇರಬಾರ್ದು. ನೀನ್ ನೆನಪಾಗೋ ಯಾವ ವಸ್ತುನೂ ನಮ್ಮನೇಲಿ ಇರಬಾರ್ದು. ಸೀರೆ ಮಧ್ಯದಲ್ಲಿ ಬಚ್ಚಿಟ್ಟಿದ್ಯಾ ಅಂದ್ರೆ ತುಂಬಾ ದೊಡ್ಡ ಸೀಕ್ರೆಟ್ನೇ ಮುಚ್ಚಿಟ್ಟಿದ್ಯಾ. ನನ್ನ ಗಂಡ ಜೈಲಿಗೆ ಹೋಗಿ 1 ವಾರ ಆಯ್ತು. ನನ್ನವರು ಅಂತ ನನ್ಗೆ ಯಾರೂ ಇಲ್ಲ. ಗಂಡನ್ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಹಗ್ಲು ರಾತ್ರಿ ಸುತ್ತಾಡ್ತಿದ್ದೀನಿ. ಆದ್ರೆ ನಂಗೆ ಸಹಾಯ ಮಾಡಕ್ಕೆ ಯಾರೂ ಇಲ್ಲ. ಎಲ್ರೂ ನನ್ನ ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಿದ್ದಾರೆ. ಪಾಪ ನನ್ ಗಂಡ ಅದ್ ಎಷ್ಟ್ ನರಕ ಅನ್ಭವಿಸ್ತಿದಾರೋ. ದೇವ್ರೆ, ನನ್ ಗಂಡನ್ ಬಿಡಿಸ್ಕೊಂಡ್ ಬರೋದಕ್ಕೆ ನೀನೇ ಒಂದ್ ದಾರಿ ತೋರ್ಸಪ್ಪ. ನನ್ನವ್ರಂತ ನಂಗೆ ಯಾರೂ ಇಲ್ಲ ಸರ್. ಏನೋ ಕೆಟ್ಟಗಳಿಗೆ ನನ್ ಗಂಡ ಮಾಡಿ ತಪ್ಪು. ಈ 2 ಮಕ್ಕಳ ಮಖನೂ ನೋಡ್ದೆ ನಮ್ಮನ್ ಹೊರಗಾಕ್ಬಿಟ್ಟಿದಾರ. ಒಂಟಿ ಹೆಣ್ಣು, ಅದ್ರಲ್ಲೂ 2 ಮಕ್ಕಳ ತಾಯಿ.
ಗಂಡ ಇಲ್ದೆ ಬದುಕೋದು ನಿಮ್ಗೆ ಗೊತ್ತಲ್ವಾ ಎಷ್ಟು ಕಷ್ಟ ಅಂತ. ಈಗ ನೀವು ನಮ್ ಕೈ ಹಿಡ್ದೆ ಹೋದ್ರೆ ಜೀವ ಕಳ್ಕೊಂಡೆ ಬೇರೆ ದಾರಿನೇ ಇಲ್ಲ ಸರ್. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ನಾನೊಬ್ಬ ಸಂಘದ ಅಧ್ಯಕ್ಷನಾಗಿ, ಅದರಲ್ಲೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಜೈಲಿನಿಂದ ಬಿಡಿಸ್ಕೊಂಡು ಬರೋಕೆ ನಾನು ಹೋರಾಟ ಮಾಡಿದ್ರೆ ಅದು ನನ್ನ ಕರ್ತವ್ಯಕ್ಕೆ ನಾನ್ ದ್ರೋಹ ಮಾಡ್ದಾಗುತ್ತೆ. ನಿಮ್ ಕೈ ಮುಗಿತೀನಿ ಸರ್, ಅಷ್ಟು ದೊಡ್ಡ ದೊಡ್ಡ ಯೋಚನೆ ಎಲ್ಲ ಮಾಡ್ಬೇಡಿ. ಯೋಚನೆ ಮಾಡ್ಲೇಬೇಕಮ್ಮ, ಇಲ್ಲಾಂದ್ರೆ ಬೇರೆಯವ್ರು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡದೆ ತಲೆ ತಗ್ಗಿಸ್ಬೇಕಾಗುತ್ತೆ. ಹಾಗಲ್ಲ ಅನ್ಬೇಡಿ ಸರ್, ನೀವ್ ಕೈ ಬಿಟ್ರೆ ನಾವು ಕೆರೆನೋ ಬಾವಿನೋ ನೋಡ್ಕೊಳ್ಬೇಕಾಗತ್ತೆ. ಸಾಯೋ ಮಾತೆಲ್ಲ ಹಾಡ್ಬೇಡಮ್ಮ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ನನ್ಗೆ ಗೊತ್ತಿರೋರು ಲಾಯರ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ, ಏನ್ ಹೇಳ್ತಾರೋ ಕೇಳೋಣ. ದೇವ್ರೆ, ಕೊನೆಗೂ ನನ್ ಮೇಲೆ ಕರುಣೆ ತೋರಿಸ್ಬಿಟ್ಟೆ. ನನ್ ಗಂಡ ಮಾಡಿದ ಪುಣ್ಯನೋ ಏನೋ, ದೇವ್ರಂತ ಸತೀಶ್ ಅಣ್ಣ ನಂಗೆ ಸಿಕ್ಕಿದ್ದಾರೆ. ನನ್ ತಂಗಿ ಸ್ಥಾನ ಕೊಟ್ಟು ನನ್ ಗಂಡನ್ ಬಿಡಿಸ್ಕೊಂಡ್ ಬರೋದಕ್ಕೆ ಸಹಾಯ ಮಾಡ್ತಿದ್ದಾರೆ. ಪಾಪ ಅವ್ರ ಹೆಂಡತಿ ರತ್ನಕ್ಕ ನನ್ನ ಹೊಡೆ ಹುಟ್ಟಿದ ತಂಗಿ ತರ ನೋಡ್ಕೊಂತಿದ್ದಾರೆ. ಅವ್ರ ಒಳ್ಳೆ ಗುಣಕ್ಕೆ ಒಳ್ಳೆ ಲಾಯರ್ ಸಿಕ್ಕಿದ್ದಾರೆ. ನನ್ ಗಂಡನ ಆದಷ್ಟು ಬೇಗ ಬಿಡಿಸ್ಕೊಂತೀನಿ. ಏನಮ್ಮ ಇದು, ಇಷ್ಟೊಂದು ದುಡ್ಡು ಎಲ್ಲಿಂದ ತಗೊಂಡ್ ಬಂದೆ? ನಾನು ನಿಮ್ಗೇನಾದ್ರು ದುಡ್ಡು ತಗೊಂಡ್ ಬಂದೆ ಅಂತ ಹೇಳಿದ್ನ? ನೀವೇನ್ ಕೇಳಿಲ್ಲ ಅಣ್ಣ, ಆದ್ರೆ ಅವತ್ತಿಂದ ಲಾಯರ್ ಖರ್ಚಿಗೂ ಎಲ್ಲ ಕಡೆ ಓಡಾಡೋದಕ್ಕೂ ನೀವೇ ಖರ್ಚು ಮಾಡ್ತಿದ್ದೀರಲ್ಲ, ಅದಕ್ಕೆ ಸ್ವಲ್ಪ ತಂದೆ. ಅಲ್ಲಮ್ಮ, ನಿನ್ನನ್ನು ಕೇಳಿ ದುಡ್ಡು ತಗೊಳ್ಳೋ ಪರಿಸ್ಥಿತಿ ನಿಂದಲ್ವಲ್ಲ. ಅಷ್ಟು ಸಹಾಯ ಮಾಡೋ ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ. ಈಗಿನ ಕಾಲದಲ್ಲಿ ಸಹಾಯ ಮಾಡೋರೇ ತುಂಬಾ ಕಷ್ಟ, ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡಿದಿರಲ್ಲ. ಇಷ್ಟಕ್ಕೂ ನೀವು ಖರ್ಚು ಮಾಡಿರೋ ಅಷ್ಟು ದುಡ್ಡು ಇಲ್ಲಿಲ್ಲ ಅಣ್ಣ. ಹೋಗ್ಲಿ, ಇದನ್ನಾದ್ರೂ ಎಲ್ಲಿಂದ ತಂದೆ? ಏನಮ್ಮ ನೀನು ಕಿವಿಲಿ ಕತ್ತಲ್ಲಿರೋದ್ನೆಲ್ಲ ಮಾರ್ಬಿಟ್ಟು ತಂದಿದ್ಯಲ್ಲಮ್ಮ. ನನ್ ಗಂಡ ಜೈಲಿಂದ ಆಚೆ ಬಂದ್ರೆ ಇದು ಅತ್ರಷ್ಟು ಮಾಡಿಸ್ಕೊಡ್ತಾರಣ್ಣ. ಒಂದ್ ವೇಳೆ ಅವ್ರು ಮಾಡಿಸ್ಕೊಡ್ದೇ ಇದ್ರು ಪರವಾಗಿಲ್ಲ, ಆದ್ರೆ ಅವ್ರು ನನ್ ಜೊತೆಗಿದ್ರೆ ಸಾಕಣ್ಣ. ಎಂತ ಹೆಣ್ಮಗಳಮ್ಮ, ಹೋಗಿ ಹೋಗಿ ಯಾರಾದ್ರೂ ತಾಳಿ ಮಾರ್ತಾರ? ಇಷ್ಟಕ್ಕೂ ಅದನ್ನೆಲ್ಲ ಮಾರಿ ನಾನು ಯಾವ ಸುಖನೂ ಅನುಭವಿಸ್ತಿಲ್ಲ. ಅದನ್ನ ಕಟ್ಟಿರೋರ್ನ ಉಳಿಸ್ಕೊಳಕ್ ಉಪಯೋಗಿಸ್ತಿದ್ದೀನಿ. ಅದೇ ನನ್ ನಾನ್ ಸತೀಶನ ಜೊತೆ ಓಡಾಡಿದಕ್ಕೆ ಊರವರೆಲ್ಲ ತಪ್ಪಾಗಿ ಮಾತಾಡ್ತಿದಾರಂತೆ. ಬೇರೆಯವ್ರು ಯಾಕೆ, ನಮ್ ಗೌರಿನೇ ಒಂದಿನ ಬಾಳ್ ಬಂದಿದಲ್ಲ ಅಂದ್ಲು. ಊರವರೆಲ್ಲ ಏನೋ ಮಾತಾಡ್ತಾರಂತ ನಾನ್ ಯಾಕೆ ತಲೆ ಕೆಡಿಸ್ಕೊಂಡ್ಲಿ? ನಾನ್ ಸರಿಯಾಗೇ ಇದ್ದೀನಿ. ನನ್ ಗಂಡನ್ಗೂ ನನ್ ಮೇಲೆ ನಂಬಿಕೆ ಇದೆ, ಅವರು ನನ್ನ ತಪ್ಪು ತಿಳ್ಕೊಳಲ್ಲ. ನನ್ ಗಂಡ ಆದಷ್ಟು ಬೇಗ ಜೈಲಿಂದ ಆಚೆ ಬರ್ತಾರೆ. ನಾವು ಮೊದ್ಲಿನ ತರ ಖುಷಿಯಿಂದ ಬಾಳ್ತೀವಿ. ಸವಿ, ನೀನೆಂತಳು ಅಂತ ಅರ್ಥ ಮಾಡ್ಕೊಳ್ದೆ ನಿನ್ಮೇಲೆ ಅನುಮಾನ ಪಟ್ಟು ಕೊಲೆ ಮಾಡಿಸ್ಬಿಟ್ಟೆ. ನಾನೆಂತ ಪಾಪಿ, ನನಗೆ ಶಿಕ್ಷೆ ಆಗ್ಲೇಬೇಕು. ನನಗೆಂತ ಶಿಕ್ಷೆ ಸಿಕ್ಕಿದ್ರು ಕಡ್ಬೇರೆ. ಏಯ್, ಈ ಕೊಲೆನ ಫ್ಯಾಷನ್ ರಾಜನೇ ಮಾಡ್ದ ಅಂತ ಕೇಸ್ನ ಕ್ಲೋಸ್ ಮಾಡ್ತಿದ್ವಲ್ಲ.
ಬೇಡ ಸರ್, ತಪ್ಪು ಮಾಡಿರೋದು ನಾನು, ಶಿಕ್ಷೆ ಆಗ್ಬೇಕಾಗಿರೋದು ನನಗೆ. ಕಾನೂನಿಗೆ ದ್ರೋಹ ಬಗೆಯೋದು ಬೇಡ ಸರ್. ಹಂಗಿದ್ಮೇಲೆ ಜೈಲಲ್ಲಿ ಅವನ ಜೊತೆ ಕಿತ್ತಾಡ್ಕೊಂಡಿದ್ದಕ್ಕೆ? ಸರ್, ನಾವಿಬ್ರು ಕ್ಲೋಸ್ ಆಗಿದ್ರೆ ಕೊಲೆ ಆದ್ಮೇಲೆ ನೀವ್ ಮಾಡೋ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲಿ ನನ್ನ ಹೆಸರು ಬಂದ್ಬಿಡುತ್ತೋ ಅನ್ನೋ ಬೈಕ್ ನಾವಿಬ್ರು ಹತ್ರ ನಾಟಕ ಮಾಡಿದ್ವಿ ಸರ್. ಓಹೋ, ನೀವ್ ಈ ಲೆವೆಲ್ ಬುದ್ಧಿವಂತರ? ಅದ್ ಸರಿ, ಫ್ಯಾಷನ್ ರಾಜ ಕೊಲೆ ಮಾಡಿದ್ಮೇಲೆ ಸೂಸೈಡ್ ಮಾಡ್ಕೊಂಡು ಯಾಕೆ ಸತ್ತ ಅಂತ ನಿನಗ್ ಗೊತ್ತಾ? ಗೊತ್ತು ಸರ್. ಗೊತ್ತಣ್ಣ, ಅವರೇ ನಿಮ್ ಹೆಂಡತಿ ಅಂತ. ಜೈಲಿಂದ ಆಚೆ ಬಂದು 1-2 ದಿನನೂ ಆಗಿಲ್ಲ, ಆಗ್ಲೇ ನಿಮ್ ಹೆಂಡತಿನ ಕೊಲೆ ಮಾಡೋ ಮಾತಾಡ್ತಿದ್ರು. ಯಾವ ಜನ್ಮದ್ ಮಾಡಿದ ಪುಣ್ಯನೋ ಏನು, ಹೊರಗ್ ಬಂದಿದ್ದೀರಾ. ನಿಮ್ಗೆ ಇಲ್ಲಿರೋದ್ ಬೇಡ ಅನ್ಸಿದ್ರೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋಣ, ನೀವ್ ಓಡಾಡ್ಕೊಂಡಿರಿ, ಬೇಕಿದ್ರೆ ನಾನೇ ದುಡ್ದು ಸಾಕ್ತೀನಿ ಅಂತ ಹೇಳ್ದೆ ಅವ್ರಗಳನ್ನ. ಅಳ್ಬೇಡಮ್ಮ, ನಾವ್ ಮಾಡಿರೋ ಕರ್ಮನ ನಾವೇ ಅನ್ಭವಿಸ್ಬೇಕು. ನನ್ ಜೊತೆ ಇರೋಕ್ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗು ಅಂತ ಹೇಳಿ ಹೊರಟ್ಬಿಟ್ರನ್ನ. ಬಿಟ್ಟೋಗ್ತಾಳೆ ಅನ್ನೋ ಭಯಕ್ಕಾದ್ರೂ ಕೊಲೆ ಮಾಡೋದಿರ್ಲಿ ಅಂತ ನಾನು ತವ್ರ ಮನೆಗೆ ಹೊರಟೋದೆ ಅನ್ನ. ನಾನ್ ತವ್ರ ಮನೆಗೆ ಹೋದ ಮರುದಿನನೇ ನಿಮ್ ಹೆಂಡತಿನ ಕೊಲೆ ಮಾಡ್ಬಿಟ್ರು. ನಿಮ್ ಹೆಂಡತಿ ಸತ್ ಮೇಲೆ ನಿಮ್ ಮಕ್ಕಳ ಪರಿಸ್ಥಿತಿ ನೋಡಿ ಕಲ್ತರ ಇರೋರು ಬದ್ಲಾಗೋದ್ರಣ್ಣ. ಸರೇ ಕೆಲಸ ಮುಗಿಸ, ಅನುಮಾನನೇ ಇಲ್ಲ, ಯಾವ ನನ್ನ ಮಗನಿಗೂ ಡೌಟ್ ಬರಲ್ಲ. ಹಾನಿ ಕೇಸಲ್ಲಿ ಬಿಟ್ಟಾಗಲ್ಲ. ನೋಡಪ್ಪ, ನೀನ್ ಹಠ ಮಾಡು ಆ ಮಕ್ಳು ನೀನ್ ಹಿಡ್ಕೊಂತೀನಿ ಅಂತ ಹೇಳಿದ್ರೆ ನಿನ್ ಪಾಲಿಗೆ 2ನೇ ಮಗನು ಸತ್ತೋದ ಅಂತ ತಿಳ್ಕೊ. ಏಯ್ ಬಾರ. ನನ್ ಜೀವನದಲ್ಲಿ ದೊಡ್ಡ ಪಾಪದ ಕೆಲಸ ಮಾಡ್ದೆ ಅಂತ ಕೊರಗ್ತಿದ್ರು. ಒಂದಿನ ರಾತ್ರಿ ಕಾಲ್ ಮಾಡಿ ಬಿಕ್ಳಿಸಿ ಅಳ್ತಾ ಇದ್ರು. ಅವ್ರು ನೋಡ್ದಾಗಿಂದ ಮೊದಲನೇ ಸಲ ಅವರು ಅಳೋ ಧ್ವನಿ ಕೇಳಿಸ್ಕೊಂಡಿದ್ದು. ನಾನು ಏನು ಮಾತಾಡ್ದೆ, ಫೋನ್ ಕಟ್ ಮಾಡಿಬಿಟ್ಟೆ. ಮತ್ತೆ ಕಾಲ್ ಮಾಡಿ ಕಾಲ್ ಕಟ್ ಮಾಡಬೇಡ, ನಾನು ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದೇನೆ, ನಾನು ಮಾಡಿರೋ ತಪ್ಪಿಗೆ ದೇವ್ರು ಎಷ್ಟೇ ಶಿಕ್ಷೆ ಕೊಟ್ಟರು ಕಡಿಮೆ ಅಂತ ಹೇಳಿ ಒಂದೇ ಸಮನೆ ಅಳ್ತಾ ಇದ್ರು ಅಣ್ಣ. ನನ್ನನ್ನು ವಾಪಸ್ ಕರ್ಸ್ಕೊಳ್ಳಕ್ಕೆ ಈ ತರ ನಾಟಕ ಮಾಡ್ತಾ ಇದ್ದಾರೆ ಅಂತ ನಾನು ಮಾತಾಡದೆ ಸುಮ್ಮನಾಗ್ಬಿಟ್ಟೆ ಅಣ್ಣ. ಆಮೇಲೆ ಗೊತ್ತಾಯ್ತು, ಅವ್ರನ್ನ ಪೊಲೀಸರು ಮನೆಗೆ ಹಿಡಿಯೋದಕ್ಕೆ ಅಂತ ಹೋದ್ರೆ ನೇಣಕೊಂಡ್ಬಿಟ್ಟು ಸತ್ತೋಗಿದ್ರು ಅಂತ. ದೇವ್ರಂತ ಸರ್ ನನ್ನ ಹೆಂಡತಿ, ಅವಳನ್ನ ಅರ್ಥ ಮಾಡ್ಕೊಳ್ದೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವಳನ್ನ ಕೊಲ್ಸೋ ಸ್ಕ್ರೂರಿ ಆಗ್ಬಿಟ್ಟೆ. ಫ್ಯಾಷನ್ ರಾಜ ಅನ್ನೋ ರೌಡಿ ನನ್ ಮಕ್ಳ ಪರಿಸ್ಥಿತಿನ ನೋಡಿ ತುಂಬಾ ದೊಡ್ಡ ಪಾಪದ ಕೆಲಸ ಮಾಡಿದೆ ಅಂತ ಅವನ್ ಜೀವನ ತ್ಯಾಗ ಮಾಡ್ಬಿಟ್ಟ. ಪ್ರತಿಯೊಬ್ಬ ಮನುಷ್ಯನು ಕೆಲವು ಸಂದರ್ಭಗಳಲ್ಲಿ ಕೆಲವು ಪರಿಸ್ಥಿತಿಗಳಿಗೆ ಒತ್ತಡಕ್ಕೆ ಮಂಡು ತಪ್ಪು ಮಾಡ್ತಾನೆ. ಆದ್ರೆ ತಾನ್ ಮಾಡಿ ತಪ್ಪು ಅಂತ ತನಗನ್ಸಿ ಆ ತಪ್ಪನ್ನ ತಿದ್ಕೊಂಡು
ಮುಂದೆ ಬದುಕೋನೆ ನಿಜವಾದ ಮನುಷ್ಯ. ನಾನು ಮಾಡಿರೋ ತಪ್ಪು ಕ್ಷಮಿಸಕ್ಕಾಗದೇ ಇರೋಂಥ ತಪ್ಪು. ಈ ಕೈಯಾರೆ ನನ್ನ ತಮ್ಮನ ಹೆಂಡ್ತಿನ ಕೊಂದೆ, ನನ್ನ ಹೆಂಡ್ತಿನೂ ಕೊಲ್ಲಿಸ್ದೆ. ನನ್ನಂತನಿಗೆ ಶಿಕ್ಷೆ ಆಗಬೇಕು ಸರ್, ನನ್ನಂತನಿಗೆ ಶಿಕ್ಷೆ ಆಗಲೇಬೇಕು ಸರ್. ದೇವರು ನನಗೆಲ್ಲ ಕೊಟ್ಟ, ನೆಮ್ಮದಿ ಒಂದನ್ನ ಬಿಟ್ಟು ಈ ಅನುಮಾನ, ಆವೇಶ, ದುಡುಕು ನಿರ್ಧಾರ ಇವು ನನ್ನ ಕುಟುಂಬನೇ ಹಾಳು ಮಾಡಿಬಿಟ್ವು. ವಸ್ತು ಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ದುಡುಕಿ ನಿರ್ಧಾರ ತಗೊಂಡ್ರೆ ಎಂತ ಅನಾಹುತ ಆಗುತ್ತೆ ಅನ್ನೋದಕ್ಕೆ ನನ್ನ ಮನೆಗಿಂತ ಬೇರೆ ಉದಾಹರಣೆ ಬೇಕಿಲ್ಲ. ನನ್ನ ಮಗ ಇಂಥ ಕೆಟ್ಟ ನಿರ್ಧಾರ ತಗೊಳಕ್ ಮುಂಚೆ ಒಂದು ಕ್ಷಣ ತನ್ನ ಮುಗ್ಧ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ಇಂಥ ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ. ಎಲ್ಲ ಇದ್ದು ಕೂಡ ನನ್ನ ಮುಗ್ಧ ಮೊಮ್ಮಕ್ಕಳು ಅನಾಥಾಶ್ರಮದಲ್ಲಿ ಅನಾಥರ ತರ ಬೆಳೀತಾ ಇದ್ದಾರೆ. ಇಂಥ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರೋದು ಬೇಡ. ಇಂಥ ನರಕ ಯಾವ ತಂದೆ ತಾಯಿಗಳು ಅನುಭವಿಸೋದು ಬೇಡ. ನಮಗೆ ಕೊನೆಯಾಗಲಿ.